ಫಿಲಮ್ಗಾದ್ರೂ ಹೋಗಿ ಬರ್ಬೋದಾಗಿತ್ತಪ್ಪ ಇವತ್ತು. ಹೋಗಿ ಯಾವುದಾದ್ರೂ ಒಳ್ಳೆ ಫಿಲಮ್ ಮನೇರೆ ನೋಡ್ಕೊಂಡು ಬರ್ಬೋದಾಗಿತ್ತು. ಹೊಲ್ದಾಗ ಅಷ್ಟೊಂದು ಕೆಲಸ ಇಕ್ಕೆ ನೀನು ಪಿಕ್ಚರ್ಗೆ ಹೋಗ್ತೀನಿ ಅಂದ್ರೆ ನಮ್ಮಮ್ಮ ಏನಿಲ್ಲ ನನಗೆ. ನೀನು ಸುಮ್ಮನಿರೋದು ಕಲಿ. ಯಾಕೆ ಇಲ್ಲದೆಲ್ಲ ಬಿಸಿಲು ಸ್ನೇಹ, ಸುಮ್ಮನೆ ಬಿಸಿಲಾಗ ಎಲ್ಲೂ ಬೇಡ. ಸ್ವಲ್ಪ ಊಟ ತಗೊಂಬಂದು ಕೊಡು ಹೊಲ್ದಕ್ಕೆ, ಸ್ವಲ್ಪ ಊಟ ತಗೊಂಬಂದು ಕೊಟ್ಟು ಮನೆಯಾಗಿರು. ನಿಂದು ಯಾರು ಬೇಡ ಆಗಲಿ, ಚೆನ್ನಾಗಿರು. ಹಿಂಗೆ ನಗ್ನಗ್ತಾ ಚೆನ್ನಾಗಿದ್ರೆ ಎಲ್ಲರಿಗೂ ಎಷ್ಟು ಇಷ್ಟ ಆಗುತ್ತೆ ಗೊತ್ತೇ. ನಗ್ನಗ್ತಾ ಇರಬೇಕು ಅಂತ ನೋಡ್ತೀನಿ ಕಣ್ರಿ. ನಿಜ, ನನಗೆ ನೀವಂದ್ರೆ ತುಂಬ ಇಷ್ಟ. ನಿಮಗೆ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ನಿಮ್ಗೆ ಒಳ್ಳೊಳ್ಳೇದು ಮಾಡಿಕ್ಬೇಕು ಅನ್ನೋದೇ ನನಗೆ ಆಸೆ. ನನಗೆ ನಿಜವಾಗ್ಲೂ ನಿಮ್ಮನ್ನು ಕಂಡ್ರೆ ನನ್ನ ಪಂಚಪ್ರಾಣ. ನಾನು ತುಂಬ ಇಷ್ಟಪಡ್ತೀನಿ ನಿಮ್ಮನ್ನು. ಏನು ಮಾಡ್ತೀಯಾ ನಿಮ್ಮ ಅಮ್ಮನೇ ಅಪ್ಪ? ನಮ್ಮಮ್ಮ ಏನು ಮಾಡ್ತೀನಿ ನಿನಗೆ? ನಮ್ಮಮ್ಮ ಏನು ಮಾಡ್ತಂಥದ್ದು? ಅಲ್ಲ, ಆ ಉಜ್ಜಿತಾಗೆ ಫೋನ್ನಾಗ ಹೆಂಗೆ ಬೈಕೆಂಬ್ತಿತ್ತು ಗೊತ್ತೇ? ಏನೇನು ಒಬ್ಬನೇ ಅಲ್ಲ ಕಣಮ್ಮ ಅಮ್ಮಾಗಿರೋದು, ಇವ್ನಿಗೇನು ಯಾತು ಕೊಡಬೇಡ ಕಣಮ್ಮ ಅಂತೈತಲ್ಲ. ನಿಮ್ಮ ಅಮ್ಮನೇ ಹಿಂಗೆ ಹೇಳಿದ್ರೆ ಹೆಂಗಪ್ಪ? ಫೋನ್ನಾಗ ಒಜ್ಜಿತಾಗ ಹಂಗೆ ಹೇಳ್ತೈತಿ, ನೀನು ಒಬ್ಬನೇ ಇರೋದು, ನೀನು ಒಬ್ಬನೇ, ನೀನು ಒಬ್ಬ ಅಂತೇಳಿ ಇವ್ನು ಇದು ಮಾಡ್ದಲ್ಲಮ್ಮ, ಅದಕ್ಕೆ ಇವ್ನು ಮ್ಯಾಕೆ ಹೋಗಿರೋದು. ನಂಗೆ ಇದು ಮಾಡಬೇಡ, ಏನು ಮಾಡಿಸ್ಬೇಡ, ಇಲ್ಲಿ ಯಾರಿಗೂ ಬೇಡ. ಇಲ್ಲೋಡು, ನಮಗೆ ಬೇಡವೇ ಬೇಡ, ಇಲ್ಲೇ ಮಸ್ತಾಗೈತೆ, ಸಂಗೀತ ಕೊಡು, ಅಲ್ಲೇ ಇದ್ದೂರಾಗಿರೋ ಸಂಗೀತಕ್ಕೆ ಆಸ್ತಿ ಕೊಡು ಅಂತಲ್ಲ ನಿಮ್ಮ ಅಮ್ಮನೇ ಹೇಳ್ಕೊಡ್ತಿದ್ರು. ಎಷ್ಟು ಮಟ್ಟಿಗೆ ಸೇರಿ ನೀನು ಹೆಂಗೆ ಬೈಕಂತದ್ದು ಗೊತ್ತೇ ಫೋನ್ನಾಗೆ? ಅಮ್ಮ ಇವನೇನೇ ಅಂದ್ರೆ ನಾವು ಬೇಡ್ಕೊಳಮ್ಮ, ಒಬ್ಬ ಅಂದರೆ ಅಲ್ಲೇ 5 ಲಕ್ಷ ಸಾಲ ಮಾಡ್ಕೊಂಡಿದ್ದ, 5 ಲಕ್ಷ ಸಾಲ ತೀರ್ಸಿದ್ದೀನಿ ಅಂತೇಳಿ ಬೈಕೆಂಬ್ತೈತೆ. ನನಗೆ ಎಷ್ಟು ಸಿಟ್ಟು ಬಂತು. ಅಲ್ಲ, ನನ್ನ ಕಣ್ಣಿದ್ರಿಗೆ ನನ್ನ ಗಂಡನ ಹಿಂಗೆ ಬೈಕೆಂಬ್ತಿದ್ರೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಹೇಳ್ರಿ. ಅಲ್ಲ, ಅಲ್ಲೂ ಹೇಳ್ತೈತೆ ಕಣೆ ಇವಳೇ ನಿಮ್ಮ ಅತ್ತೆ. ಅಯ್ಯೋ ದೇವ್ರು, ಹಿಂಗೆ ಹೇಳ್ಬಾರ್ದು ಯಾರು ತಗನಾಗಲಿ. ಯಾರಕ್ಕ ಹೇಳ್ತಿರೋದು? ನಿಮ್ಮ ಅಮ್ಮ ಅಲ್ಲೆಲ್ಲ ಕುತ್ಕೊಂಡಿದ್ದಾರ, ಅವ್ರ ತಾಗ ಹೆಂಗಸ್ರು ತಗಲ್ಲಿ ಕುತ್ಕೊಂಬತ್ತಲ್ಲ ಅವ್ರ ಕಟ್ಟೆ ಮೇಲೆ, ಅಲ್ಲಿ ಮನೆ ಮುಂದೆ ಐತಲ್ಲ ಅವ್ರ ಕಟ್ಟೆ ಮೇಲೆ ಕುತ್ಕೊಂಬತ್ತಲ್ಲ, ಅವ್ರ ತಾಗೆಲ್ಲ ಹೇಳ್ತಾ ಐತೆ. ನಾವು ನಮ್ಮ ಸಮರ್ಥನ ಏನು ಅವನೊಬ್ಬನೇ ಅಲ್ಲ, ನಮ್ಮ ಅಮ್ಮಗೆ ಹೇಳಿದ್ದೀನಿ, ಇನ್ನೂ ಇದ್ದಾರೆ ಅಮ್ಮ ಕೂಡ ಅವ್ರಿಗೆ ಕೊಡ್ಲೇಳು. ಅವನೊಬ್ಬನೇ ಅಲ್ಲ, ಇವನು ಒಬ್ಬ ಅಂದರೆ ಬೋಲಿದ್ದು ಮಾಡ್ತಾನೆ. ನೀ ಪಾಪ ನೀನು ಹೆಂಡ್ತಿ ಮತ್ತೆ ಕೇಳೋದೇ ಇಲ್ಲ, ಹೆಂಡ್ತಿ ಮತ್ತೆ ಕೇಳ್ತಾನೆ ಅಂತ ಬೈಕೊಂಬತ್ತಲ್ಲ ನಿಮ್ಮ ಅಮ್ಮಯ್ಯ. ಬಿಡಕ್ಕ ಅತ್ಲಾಗೆ ಯಾರಿಗಾನ ಹತ್ತು ಕೊಡ್ಲೇಳು. ಏನು ಅತ್ಲಾಗೆ ಯಾವ ಆಸ್ತಿ ತಗೊಂಡು ಏನು ಮಾಡ್ತೀಯಾ? ಹೆಂಗೋ ಏನು ಮಾಡೋಣ. ನಮ್ಮಮ್ಮ ಯಾವತ್ತು ನಾನು 5 ಲಕ್ಷ ಸಾಲ ಮಾಡ್ಕೊಂಡಾಗ ನೋಡೈತೆ, ನನ್ನ ಸಾಲ ತೀರ್ಸೈತೆ. ಇವತ್ತು ನಾವು ಅಷ್ಟು ಅವ್ರಿಗೆ ಅನ್ಸಿದ್ದೀವಿ, ಅವ್ರು ನಮಗೆ ಅಷ್ಟು ಬೈತಾರೆ. ಏನು ಮಾಡೋದು? ನಾವು ಹಂಗೆ ಮಾಡಲಿಲ್ಲ ಅಂದ್ರೆ ಅವ್ರು ಯಾಕೆ ನಮ್ಮನ್ನು ಬೈಯಾರು? ಅದಕ್ಕೇನೆ ಬಿಡತ್ಲ ಕೊಡ್ಲೇಳು. ನಂಗೆ ಗಮ್ತೈತಿ, ಅವ್ನು ಯಾವ್ದು ಕೊಟ್ಟರು ಉಳಿಸ್ಕೊಂಬಲ್ಲ. 5 ಲಕ್ಷನ ಸಾಲ ಮಾಡಿದ್ದ, ಇವಾಗ ಅವ್ನಿಗೆ ಅದು ಕೊಟ್ಟರೆ ಅದನ್ನ ಎಲ್ಲಿ ಕಳಿತಾನ ಕಣಮ್ಮ, ಕೊಡಬೇಡ ಕಣಮ್ಮ ಅಂತ ಹೇಳ್ತೈತಲ್ಲ. ಎಷ್ಟು ಮಟ್ಟಿಗೆ ಇರಬೇಡ ಹೇಳು. ಬೋಲು ಒಳ್ಳೇದಲ್ಲ ಎಲ್ಲನೂ. ಸೊ ಏನೇ ಅಂದ್ರೂ ನಮ್ಮ ಅಯ್ಯಪ್ಪ ಅಂದರೆ ನನಗೆ ಪಂಚಪರ. ನಮ್ಮ ಅಯ್ಯಪ್ಪನ ಯಾರನ್ನ ಬೈಕೆ ಬಿಟ್ಟರೆ ಬೋಲು ಬೇಜಾರಾಗುತ್ತೆ ಕಣಕ್ಕ ನನಗಂತೂ. ಸರಿ ಸುಮ್ಕಿರು, ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಅಮ್ಮಗೆ ಹೇಳ್ತೀನಿ, ನಮ್ಮ ಹಂಗೆಲ್ಲ ಬೈಕಬೇಡ ಕಣಮ್ಮ ಅಂತ. ಯಪ್ಪ, ನಾನು ಹೇಳ್ದೆ ಅಂತ ಹೇಳ್ಬೇಡ. ನೀನು ಹಿಂಗೆ ಕೇಳಿರೆ ಇದಾಗಲ್ಲ. ನೀನು ಒಂದಿಷ್ಟು ಜೋರಾಗಿ ಮಾತಾಡಬೇಕು. ನಿಜವಾಗ್ಲೂ ನೀವಂದ್ರೆ ನನಗೆ ಪಂಚಪ್ರಾಣ. ನನ್ನ ಗಂಡ ಅಂದರೆ ನನಗೆ ಎಷ್ಟು ಇಷ್ಟ ಅಂದರೆ ಅಷ್ಟಿಷ್ಟು ಇಷ್ಟ ಇಲ್ಲ. ನನ್ನ ಇಲ್ಲೋಡು, ನಿಜವಾಗ್ಲೂ ನನ್ನ ಮದುವೆ ಆಗಕ್ಕೆ ತುಂಬ ಜನ ಕಾಯ್ತಿದ್ರಿ. ನಾನು ನಿನ್ನೆ ಮದುವೆ ಆಗಿದ್ದೀನಿ ಅಂದರೆ ಯಾಕಂತ ಯೋಚನೆ ಮಾಡಿರಿ. ನಿನಗೂ ಅವಾಗ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು, ಹೆಂಗೆ ನೋಡ್ಕೊಂತಿದ್ರಿ, ಹೆಂಗೆ ಏನು ಅಲ್ವಾ? ಆ ಪ್ರೀತಿ ಎಲ್ಲೋಯ್ತು ಇವಾಗ? ಅದಕ್ಕೋಸ್ಕರ ಚೆನ್ನಾಗಿರಬೇಕು. ಲವ್ ಮಾಡಿ ಮದುವೆ ಆಗಿದ್ರೆ ಹೆಂಗಿರ್ಬೇಕು ಅಂದರೆ ನೀನು ಎಲ್ಲೂ ಕಳಿಸ್ಬಾರ್ದು ಕಣೋ ಆಚೆ. ಈಗಳಪ್ಪ ಹೆಂಗೆ ಇಟ್ಕೊಂಡಿದ್ದಾನಪ್ಪ ಅನ್ಬೇಕು ಎಲ್ಲರೂ. ನೀನು ಹೊಗಳ್ಬೇಕು, ಆ ರೀತಿ ನೀನು ನೋಡ್ಕೋಬೇಕು. ಇವಳನ್ನ ಹೊಲ್ದ ಹತ್ರ ಹೋಗು, ಊಟ ತಗೊಂಡೋಗು, ಆ ರೀತಿ ಎಲ್ಲ ಕಳಿಸ್ಬಾರ್ದು. ಏನು ಮಾಡ್ತೀಯ? ಹೋಗ್ಲೇಬೇಕಲ್ಲ. ಇವಾಗ ಮನೆಗೆ ಯಾರಾದರೂ ಇದ್ದಿದ್ರೆ ಬಿಡಪ್ಪ ಅಂತ ಅನ್ಬೋದಾಗಿತ್ತು. ಇವಾಗ ನಮ್ಮ ಚಿಕ್ಕಪ್ಪ ಬೇರೆ, ಅವರು ಕೆಲ್ಸಕ್ಕೆ ಹೋಗ್ತಾರೆ. ನನಗೆ ಅದಕ್ಕೆ ಒಂಥರ ಬೇಜಾರು. ಅಲ್ಲ, ಅವ್ರನ್ನೂ ಕೇಳ್ತೀನಿ, ಅವ್ರು ಹಂಗೇನೆ ಇಲ್ಲಪ್ಪ ನಾನು ಮಾಡಲ್ಲ ಅಂತಾರೆ. ಅವ್ರು ಮಾತ್ರ ಮನೆ ಮಗಲ್ವ, ಅವ್ರು ಮಾಡಂಗಿಲ್ವ? ಹಂಗಾದ್ರೆ ಊಟ ಗಿಟ ಏನಂತ ತಗೊಂಡೋಗೆಲ್ಲ ಕೊಡಬೇಕಪ್ಪ. ಮಾಡಲ್ಲ ಕಣೆ, ಅವನು ಕೆಲ್ಸಕ್ಕೆ ಹೋಗ್ತಾನೆ, ನಾವು ಮಾಡ್ತಾ ಇರೋದು, ನಾವು ತೋಟದ ದುಡ್ಡು ತಗೊತಾ ಇರೋದು, ನಾವು ಮಾಡಲೇಬೇಕು. ಅವ್ನು ಮಾಡಲ್ಲ. ಅವ್ರ ಕೆಲಸ ಅವ್ರು ನೋಡ್ಕೊಂಡ್ರೆ ಸಾಕಾಗೈತಿ. ಇವಾಗ ಅವರು ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರೆ ಟೌನಲ್ಲಿ, ಅವ್ರು ಮಾಡಲ್ಲ. ಅಮ್ಮ, ಅಜ್ಜಿ ಆಸ್ತಿ ಏನೂ ಬೇಡ ನನಗೆ, ಸರಿನಾ? ಇವನು ಒಬ್ಬನೇ ಅಲ್ಲ, ಇನ್ನೂ ಇದ್ದಾರೆ ಅಂತ ಹೇಳಿ ನೀನು ಎಲ್ಲನ ಹೇಳ್ಬೇಡ ಕಣಮ್ಮ. ಹಂಗೆಲ್ಲನ ಕೊಡಲಿಲ್ಲ ಅಂದರೆ ಬೇಡ ಅಂತ ಹೇಳಿ ಅದಕ್ಕೆ ನಾನು ಬಿಟ್ಟು ಬಂದಿದ್ದೀನಿ. ನೀನು ಯಾಕಮ್ಮ ಅವನೊಬ್ಬನೇ ಅಲ್ಲ ಇರೋದು, ಇನ್ನೂ ಇದ್ದಾರೆ, ಅವ್ರಿಗೆ ಕೊಡು ಅಂತ ಹೇಳ್ತೀಯಾ? ಹಂಗೆ ಹೇಳ್ಬೇಡ ಕಣಮ್ಮ. ನಾನೆಲ್ಲ ಹೇಳಿದೆ? ಯಾರು ಹೇಳಿದ್ದು? ನಾನು ಹಂಗೆ ಹೇಳಿಲ್ಲ ಕಣಪ್ಪ. ನಾನು ಹೇಳಿದ್ದು ಅಮ್ಮ ಇವನು ಒಬ್ಬನೇ ಅಲ್ಲ ಬಿಡಮ್ಮ, ಇನ್ನೂ ಯಾರನ್ನು ದೊಡ್ಡವರಾಗ್ತಾರೆ. ನಿಮ್ಮ ಅಜ್ಜಿ ಗೋಳಾಡೋದು ನೋಡಪ್ಪ, ಇಲ್ಲಿದ್ದರು ಕರ್ಕೊಂಡು ಅದೇ ಹೋದ್ರು ಅಂತೇಳಿ ಗೋಳಾಡೋದು. ಅದಕ್ಕೇನೆ ಬಿಡಮ್ಮ, ಇವನು ಒಬ್ಬನೇ ಅಲ್ಲ, ಇನ್ನೂ ಇದ್ದಾರೆ, ನೋಡ್ಕೊಂತಾರೆ, ಇನ್ನೂ ದೊಡ್ಡವರಾಗ್ತಾರೆ. ಅಲ್ಲೇನೆ ಅವಾಗ ನೋಡ್ಕೊಂತಾರೆ ಬಿಡು. ನಮ್ಮ ವರ್ಷಿತನ ಮಗಳು ಅವಳು ದೊಡ್ಡವಳಾಗ್ಯಾಳ, ಅವಳು ನೋಡ್ಕೊಂತಾರೆ ಬಿಡಮ್ಮ. ಯಾರನ್ನ ತಿನ್ನೋನು ಅಂತ ಹೇಳಿದ್ದೀನಿ ಹೊರ್ತನು ನಾನೇನೇನು ಬೇರೆದೇನೋ ಹೇಳಿಲ್ಲ. ನಾನು ಸುಮ್ಮನೆ ಇಲ್ಲದೆಲ್ಲ ನಾನು ತರ ತಿಗಡಿ ತಂದಿಕ್ಕೆಲ್ಲ ಗೊತ್ತಾಗಲ್ವೇ ನಿನಗೆ? ಬಿಡಮ್ಮ ಅತ್ಲಾಗ ಹೋಗ್ಲಿ. ಸುಮ್ಮನೆ ಅತ್ಲಾಗ ಹೋಗ್ಲಿ. ಏನತ್ತೀವಿ ಹೆಂಗಸ್ರ ಮಧ್ಯೆ ಮಾತಾಡೋದೇ ಅಲ್ಲ ಅನ್ಸುತ್ತೆ. ನೋಡಮ್ಮ, ನಿನ್ನ ತಂಗಿ ಹೆಂಗೆ ಹೇಳ್ತಾ ಇದ್ದಾಳೆ.
ಅಲ್ಲ ನೋಡು ಅದನ್ನಾಲೇನೆ ಗಂಡಂತಾಗೆ ತಗೊಂಬಂದು ಹೇಳ್ತಾಳಲ್ಲ, ತಾಯಿ ಮಗನೂ ದೂರ ಮಾಡಬೇಕು ಅಂತ ಇದ್ದಾಳೇನೋ. ಹಂಗೆಲ್ಲ ಹೇಳ್ಬಾರ್ದು ಸ್ನೇಹ. ನೀನು ಅಲ್ಲ ನೀನು ಯಾವುದೇ ಆಗಲಿ ಹಂಗೆಲ್ಲ ಹೇಳ್ಬಾರ್ದು. ಒಂದು ಕಿವಿ ನಿಮ್ಮ ಅತ್ತೆ ಬೈಕೊಂಡ್ರು ನೀನು ನಿಮ್ಮ ಗಂಡನ ಹತ್ರ ಹೇಳ್ಬಾರ್ದು, ಸರಿನಾ? ನೀನು ಬೈಕೊಂಡ್ರೆ ನಿಮ್ಮ ಅತ್ತೆ ಹೇಳ್ಬಾರ್ದು. ಹಿಂಗೆ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಅನ್ನೋದು ಇರಬೇಕು. ನಮ್ಮ ಮನೇಲಿ ಹಂಗೆ ಅಪ್ಪ ನಾವು ಇರೋದು. ಹೇಳಿಲಿ ನಿಮ್ಮ ಅತ್ತೆ ಹೇಳ್ದಂಗೆ ಕೇಳು, ಸರಿನಾ? ಅವ್ರು ಏನು ಕಗೆ ಮಾಡ್ತಾರೆ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ನೀನು ಸುಮ್ಮನೆ ಮಾತಾಡಬೇಡ, ಸರಿನಾ? ನಿಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರೋ ಇವಳೆ. ನಿಮ್ಮ ಅತ್ತೆ ಹೇಳೋದು ನಿನ್ನ ಒಳ್ಳೇದಕ್ಕೇನೆ. ಫಿಲಮ್ಗೆ ಹೋಗೋಣ ಅಂತ ಹೇಳಿದೆ, ಫಿಲಮ್ಗೂ ಒಪ್ಪಲಿಲ್ಲ. ಫಿಲಮ್ಗೆ ಹೋಗೋಣ ಅಂತ ಹೇಳಿದ್ರೆ ನಮ್ಮ ಅಮ್ಮಂಗೆ ಕೇಳಬೇಕು ಅಂತ, ಮತ್ತು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮ್ಮ ಅಮ್ಮಂಗೆ ಕೇಳಬೇಕು. ಮತ್ತು ಹೇಳಕ್ಕಿಲ್ವೇನತ್ತೆ ಹೋಗಿ ಬರ್ರಿ ಅಂತ. ನಾನು ಇಲ್ಲೋಡಮ್ಮ, ಗಂಡ ಹೆಂಡ್ತಿ ನೀವೆಲ್ಲ ನಾವು ಹೋಗಾರನು ಬೇಡ ಅಂದಿಲ್ಲ, ಯಾತನ ತಿಂಬಾರ್ನು ಉಂಬಾರ್ನು ನಾನು ಯಾವತ್ತೂ ಬೇಡ ಅಂದಿಲ್ಲ. ನಾವು ಯಾವತ್ತೂ ಕೈ ಹಿಡ್ದಿಲ್ಲ ಕಣಮ್ಮ. ಏನ್ಕೋನು ಸುಮ್ಮನೆ ಏನು ಕೇಳ್ತೀನಿ, ನಾವು ಹೇಳ್ಬೇಕು ಅದನ್ನು. ನೀವು ಗಂಡ ಹೆಂಡ್ತಿ ಹೋಗೋರು ಸುಮ್ಮನೆ ಹೋಗ್ಬೇಕು. ಗಾಡಿ ತಗೊಂಡು ಗಾಡಿಗೆ ಹತ್ಕೊಂಡು ಸುಮ್ಮನೆ ಹೋಗ್ಬೇಕು, ಎಲ್ಲಿ ಬೇಕು ಅಲ್ಲಿಗೆ ಹೋಗ್ತಾ ಇರಬೇಕು ಅಷ್ಟೇನೆ. ಕೂಲಿಯರು ಬಂದಾಗ ಮುದ್ದೆ ಮಾಡಿಕ್ಕು, ಅವ್ರಿಗೆ ಅಲ್ಲಿ ಕೊಡು, ಹೋಗು, ಮನೆಗಳದೆಲ್ಲ ಕೆಲಸ ಮಾಡ್ಕ ಹೋಗು, ಸುತ್ತಾಡು, ಚೆನ್ನಾಗಿರು, ಯಾರು ಬೇಡ ಅಂಬಲ್ಲ. ನಿನ್ನ ಸರಿ ಆಯ್ತು ಹೇಳು. ಆ ರೀತಿಯೆಲ್ಲ ಹೇಳ್ಬಾರ್ದು ಯಾರಿಗೆ ಆಗಲಿ ಸ್ನೇಹ. ಆ ರೀತಿ ನಿನಗಿನ್ನೂ ಅನುಭವ ಸಾಲದು, ಯಾಕಂದರೆ ನಮ್ಮ ಥರ ಅನುಭವಿಸಿದ್ರೆ ಗೊತ್ತಾಗೋದು. ಆ ರೀತಿ ಎಲ್ಲ ಮಾತಾಡ್ಬಾರ್ದಮ್ಮ. ಹಾಗೆಲ್ಲ ಹೇಳ್ಬಾರ್ದು. ಅವ್ರ ಅಮ್ಮಯ್ಯ ಬೇಕಾರೆ ಇವಾಗ ಬೈಬೋದು, ಇವಾಗ ಸಿಟ್ಟಾಗ್ಬೋದು. ಮಗ ಅಂಬದು ಪ್ರೀತಿ ಇದ್ದೇ ಇರುತ್ತೆ, ಮಗ ಅಂಬದು ಆಸೆ ಇದ್ದೇ ಇರುತ್ತೆ. ಭಾಳ ಮಗ ಅಂದರೆ ಒಂಥರ ಏನೋ ದೊಡ್ಡ ಗ್ರೇಟ್ ಅನ್ನೋ ಥರ. ಇವಾಗ ಏನು ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ. ಅವ್ರ ಅಮ್ಮಿಗೂ ಆಸೆ ಇರುತ್ತೆ ತಾನೇ. ಮಾತಾಡಬಾರ್ದು ನೀನು. ಮಾತಾಡಬಾರ್ದು, ಹೇಳ್ದಂಗೆ ಕೇಳಬೇಕು. ನೀನನ್ನ ಹೇಳಮ್ಮ ಬುದ್ಧಿವಾದನ. ಅಲ್ಲ ಹುಡುಗಂತಾಗ ಹೆಂಗೆ ಹೇಳ್ತಾಳೆ ನೋಡಿ ಆ ಹುಡುಗ, ನಿಜ ಅನ್ಕೋಬೇಕಲ್ಲ. ನಮ್ಮಮ್ಮ ಹಿಂಗೆ ಹೇಳೈತೆ ಅಂತ ನಾನು ಹೇಳಿದ್ದು. ಬಿಡಮ್ಮ, ಇನ್ನೇನೋ ದೊಡ್ಡರಾಗ್ತಾರೆ, ನೀನೊಬ್ಬನೇ ಅಲ್ಲ, ಬೇಜಾರ ಮಾಡ್ಕೋಬೇಡ ಅಂತ ಹೇಳಿದ್ದು ನಿಜ. ಹಂಗೆ ಹೇಳೋದೆ ತಗೊಂಬಂದು ಇಂಥ ಮಾಡಬಾರ್ದು. ಅಯ್ಯೋ ನಮ್ಮ ಅತ್ತೆ ತಗೊಂಡು ಕಣಕ್ಕ, ಅಯ್ಯೋ ಬೈತಿರ್ತಾಳೆ ಹಂಗೆ ಎಲ್ಲ ಅದಕ್ಕೂ. ನಿಜವಾಗ್ಲೂ ಒಂಥರ ಬೇಜಾರಾದಂಗೆ ಆಗುತ್ತೆ. ಇಷ್ಟಿಷ್ಟು ನಿನ್ನ ಗಂಡನ್ನ ನಿನ್ನ ಕಡೆ ಕೆಳಕ ನೀನು ಹೇಳ್ದಂಗೆ ಕೇಳಬೇಕು. ನೀನು ಹಾಕಿರೋ ಗಿರಿ ದಾಟಬಾರ್ದು, ಹಂಗಿರ್ಬೇಕು. ಹಂಗಿದ್ರೆ ಮಾತ್ರ ಚೆನ್ನಾಗಿ. ನೀನು ಹೇಳ್ಕೊಂಡು ಹಿಂಗೆ ಇರಬೇಕು ಒಳ್ಳೆ ಇದರಿಂದ. ಯಾಕೋ ಒಂಥರ ಬೇಜಾರು ಹೇಳೋಕ್ಕಾಗ್ಲಾಗ ನನಗಂತೂ ಸಾಕದಂಗೆ ಆಗೈತೆ. ಎಷ್ಟೊತ್ತಿಗೆ ಎಲ್ಲಾದರೂ ನಿಮ್ಮದಾಗಿರ್ತೀವಪ್ಪ ಅನ್ನಿಸ್ತೈತೆ. ನೀನು ಹೇಳ್ದಂಗೆ ನಾವೆಲ್ಲ ಹೊಂಟವನ್ನ ಮನೆ ಮಾಡ್ಕೊಂಡು ಹೆಂಗಿರ್ಬೋದು. ಇದೆಲ್ಲ ಪಾಟಿ ಯಾರಿಗಪ್ಪ ಹೊಲ ಮಾಡೋದು, ಇದೆಲ್ಲ ಯಾಕೆ ಬೇಕು ಅಂತೀನಿ ನಾನು. ನಿಜವಾಗ್ಲೂ ಇದೆಲ್ಲ ಪಾಟ್ ನೋಡಿದ್ರೆ ಬೇಡವೇ ಬೇಡಪ್ಪ, ಯಾತ ಮಾಡೋದು ಅನಿಸುತ್ತೆ. ಅಂಥದ್ರಾಗ ಇವ್ರು ಯಾವ ಬಿಸ್ಲಾಗ ಏನು ಮಾಡ್ತಾರೋ ಏನೋ ಅವರು. ಬೋಲ್ ಬೇಜಾರ ಹೋಗತ್ಲಾಗಿ. ಬೇಜಾರ ಮಾಡ್ಕೊಬೇಡ. ಹಂಗೆ ದಿನ ಒಂದಿಟ್ಟಿಟ್ಟು ನಿನ್ನ ಕಡೆ ಕೆಳಕಂತ ಇರು ಅಷ್ಟೇ. ಇವತ್ತು ತಾಳೆ ಒಂದಿಟ್ಟು ಸರ್ಗೆ ಅವನೇ, ಇನ್ನೊಂದು ಇಟ್ಟು ಸರಗಿಸ್ತಾನೆ. ಒಂದು ಇಟ್ಟು ಸರ್ಗತಕ್ಕ ಅಷ್ಟೇ. ಆಮೇಲೆ ಕೆಲಸ ಮಾತು ಕೇಳ್ತಾನೆ, ಹೆಂಡತಿ ಮಾತು ಕೇಳಲ್ಲ. ನೋಡ್ತಾ ಇರ್ರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.